ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪಿಎಚ್ಡಿ ಪದವಿ ಪ್ರದಾನ ಪ್ರಕ್ರಿಯೆಯಲ್ಲಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನಿಗದಿಪಡಿಸಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿಲ್ಲ ಎಂಬ ಗಂಭೀರ ಆರೋಪಗಳು ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರ ವಲಯದಲ್ಲಿ ಕೇಳಿಬರುತ್ತಿವೆ ಎಂದು ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ ಸಂಘಟನೆ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದ್ರಾವಿಡ್ ವಿದ್ಯಾರ್ಥಿ ಪರಿಷತ್ ಮುಖಂಡ ಅಕ್ಷಯ್ ಕುಮಾರ್ ಅಜ್ಮನಿ, ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವ ಉದ್ದೇಶದಿಂದ ಯುಜಿಸಿ ರೂಪಿಸಿರುವ ಮಿನಿಮಮ್ ಸ್ಟ್ಯಾಂಡರ್ಡ್ ಅಂಡ್ ಪ್ರೊಸೀಜರ್ ಫಾರ್ ಅವಾರ್ಡ್ ಆಫ್ ಪಿಎಚ್ಡಿ ಡಿಗ್ರಿ ನಿಯಮಗಳು ಕೇವಲ ಮಾರ್ಗಸೂಚಿಗಳಲ್ಲ, ಅವು ಕಡ್ಡಾಯವಾಗಿ ಪಾಲಿಸಬೇಕಾದ ಶೈಕ್ಷಣಿಕ ಮಾನದಂಡಗಳಾಗಿವೆ. ಆದರೆ ಕೆಲ ವಿಶ್ವವಿದ್ಯಾಲಯಗಳು ಈ ನಿಯಮಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಶಿಕ್ಷಣ ವ್ಯವಸ್ಥೆಗೆ ಧಕ್ಕೆಯಾಗಿದೆ. ಯುಜಿಸಿ ನಿಯಮಾವಳಿಗಳ ಪ್ರಕಾರ ಪಿಎಚ್ಡಿ ಪದವಿ ಪ್ರದಾನಕ್ಕೆ ಕೆಳಗಿನ ಅಂಶಗಳು ಕಡ್ಡಾಯವಾಗಿದ್ದು ಅದೇ ರೀತಿಯಾಗಿ ನಡೆಯಬೇಕಾಗಿದೆ ಎಂದು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ವಿದ್ಯಾರ್ಥಿ ನಾಯಕರಾಗಿ ಸರ್ ಗೊತ್ತಾಗ್ತದೆ, ಒಂದು ಯೂನಿವರ್ಸಿಟಿಯಲ್ಲಿ ಈ ಥರ ಭ್ರಷ್ಟಾಚಾರ ನಡೀತಿದೆ ಸರ್. ಇದಕ್ಕೆ ಏನಂತೀರಿ ಸರ್? ಯಾಕೆ ಒಂದು ಪದವಿ ಕೊಡಲು ಸರ್ ಒಂದು ತಾರತಮ್ಯ ದಲಿತರು ಅದು ಇದು ಈ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ವಿಚಾರ ಏನು ಸರ್? ಇದಕ್ಕೆ ಇವತ್ತು ಪ್ರತಿಷ್ಠಿತ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಇವತ್ತೇನು ನಾವು ಕರಿತಾ ಇದ್ದೀವಿ, ಆ ವಿಶ್ವವಿದ್ಯಾಲಯದ ಇವತ್ತು ಏನು ವಿದ್ಯಾರ್ಥಿಗಳೇ ಅನ್ಯಾಯ ಆಗಿರ್ತಕ್ಕಂಥದ್ದು, ದಬ್ಬಾಳಿಕೆ ಆಗ್ತಿರ್ತಕ್ಕಂಥದ್ದು, ಏನು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ, ಇದು ಇವತ್ತಿಂದಲ್ಲ. ಆ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದನೂ ಕೂಡ ಅಲ್ಲಿ ನಡೀತಾ ಇರತಕ್ಕಂಥ ಹಗರಣಗಳು ಒಂದಲ್ಲ ಎರಡಲ್ಲ. ಅಲ್ಲಿರ್ತಕ್ಕಂಥ ಗೈಡ್ಗಳೇನಿದ್ದಾವೆ, ಮಹಿಳೆಯರ ಮೇಲೆ ಅನಾಚಾರ ಮಾಡಿರ್ತಕ್ಕಂಥದ್ದು ಬಯಲಿಗೆಳೆದಿದೆ. ಅಲ್ಲಿ ವಿಷಯಗಳು ಎಷ್ಟೋ ವಿಷಯಗಳಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದು ಕೂಡ ಸುಮಾರು ಸಾರಿ ಬಯಲಿಗೆ ಬಂದರೂ ಕೂಡ ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಅಳುಕಿಲ್ಲದೆ, ಅವರಲ್ಲಿ ಒಂದು ಏನು ಮಾನವೀಯತೆ ಇಲ್ಲದೆ ಇವತ್ತು ದುಡ್ಡು ಹೊಡೆಯುವಂಥ ಒಂದು ಪ್ರಕ್ರಿಯೆಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಏನು ತೊಡಗಿದ್ದಾರೆ ಅದನ್ನು ವಿರೋಧಿಸಿ ನಾವು ಸುಮಾರು ಸಾರಿ ಹೋರಾಟ ಕೂಡ ಮಾಡಿದ್ದೀವಿ. ರಾಜ್ಯದ ಪ್ರತಿ ಮುಖ್ಯಮಂತ್ರಿ ಹಿಡ್ಕೊಂಡು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ. ನಾವು ಎಷ್ಟು ಹೋರಾಟ ಮಾಡಿದ್ದೀವಪ್ಪ ಅಂತಂದರೆ ಇವತ್ತು ಯಾರು ಕೂಡ ಲೆಕ್ಕ ಇಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಕೂಡ ಇವತ್ತು ಅಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಾರ್ಡ್ ಇಡೀ ದೇಶದಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ನಿಯಮಗಳು, ಯುಜಿಸಿ ನಿಯಮಗಳನ್ನು ಇವತ್ತು ಪಾಲನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ವಿದ್ಯಾರ್ಥಿಗಳು ಏನೇ ಒಂದು ಗೈಡ್ಲೈನ್ಸ್ ಮೂಲಕ ಅವರು ಏನೋ ಸಬ್ಮಿಟ್ ಮಾಡಿದರೂ ಕೂಡ ಅವು ಯಾವನ್ನೂ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ತಮ್ಮ ಮನಸ್ಸಿಗೆ ಬಂದಾಗೆ ತಮ್ಗೆ ಯಾರು ರಿಲೇಷನ್ ಇರ್ತಾರೆ, ತಮ್ಗೆ ಯಾರು ಬೇಕಾಗಿರ್ತಾರೆ, ಅವರ ಬೇಡಿಕೆಗಳನ್ನು ಯಾರು ಈಡೇರಿಸ್ತಾರೆ, ಆ ಈಡೇರಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಗಳಿಸಿ ಕೊಡುವಂಥದ್ದು, ಇವತ್ತೇನು PhD ಅವಾರ್ಡ್ ಕೊಡುವಂಥದ್ದು, ಇದು ಇವತ್ತು ಕಾನೂನು ಸಹಿತವಾಗಿ ಅಪರಾಧ ಮಾಡಿರ್ತಕ್ಕಂಥದ್ದು ಇವತ್ತು ಪತ್ರಿಕಾ ಮಾಧ್ಯಮ ಮೂಲಕ ಇವತ್ತು ಎಲ್ಲ ಹೋರಾಟ ಜನಪ್ರತಿನಿಧಿಗಳ ಮೂಲಕ ಇವತ್ತು ಬಯಲಿಗೆ ಬಂದಿದೆ. ಆದರೂ ಕೂಡ ನಾವು ನಿನ್ನೆ ರಾಜ್ಯಪಾಲರು ನಮ್ಮ ಒಂದು ಯೂನಿವರ್ಸಿಟಿಯ ಒಂದು ಉದ್ಘಾಟನೆ ಸಮಾವೇಶ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು 2 ದಿನದಿಂದ SP ಅವ್ರನ್ನ ಹಿಡ್ಕೊಂಡು, ಜಿಲ್ಲಾಡಳಿತ ಹಿಡ್ಕೊಂಡು, ಪ್ರತಿಯೊಬ್ಬ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ನಾವು ಭೇಟಿಯಾಗಿ ಕರೆ ಮೂಲಕ ನಮಗೆ ಇವತ್ತು ಅವಕಾಶ ಕೊಡ್ರಿ, ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ಅನಾಚಾರಗಳನ್ನು, ಭ್ರಷ್ಟಾಚಾರಗಳನ್ನು, ವಿದ್ಯಾರ್ಥಿಗಳಿಗೆ ಏನು ಇವತ್ತು ಅನ್ಯಾಯ ಮಾಡ್ತಿದ್ದಾರೆ, ಏನು ಇವತ್ತು ಅವರು ಇವತ್ತು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಾವು ಮಾತಾಡಬೇಕಾಗಿದೆ. ನಮ್ಮ ಒಂದು ಕಳಕಳಿಯ ವಿನಂತಿ ಇದೆ ಅಂತೇಳಿ ನಾವು ಸುಮಾರು ಸರ್ತಿ ಅವರಿಗೆ ಭೇಟಿ ಕೊಟ್ಟು ನಾವು ಮಾತಾಡಿದರೂ ಕೂಡ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವಂಥದ್ದು, ಏನು ಇವತ್ತು ವಿದ್ಯಾರ್ಥಿಗಳಿಗೆ ಭೇಟಿ ನೀಡದೇ ಇರತಕ್ಕಂಥ ಸರ್ವಾಧಿಕಾರ ಇವತ್ತು ಧೋರಣೆ ಏನಿದೆಯಲ್ಲ, ಅದನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡಬೇಕಂತೇಳಿ ನಾವು ಇವತ್ತು ಬಂದಿದ್ದೀವಿ. ಅಲ್ಲಿ SC/ST ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಸಮಾಜ ಕಲ್ಯಾಣದಿಂದ ಸುಮಾರು 15,000 ರೂಪಾಯಿ ಯೂನಿವರ್ಸಿಟಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಬರೀ 10,000 ರೂಪಾಯಿ ನೀಡಿ ಇನ್ನೂ 5,000 ರೂಪಾಯಿನ ಯೂನಿವರ್ಸಿಟಿ ಅಕೌಂಟಲ್ಲೇ ಇಟ್ಕೊಂಡು ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು. SC/ST ವಿದ್ಯಾರ್ಥಿಗಳಿಗೆ ಇವತ್ತು ಲ್ಯಾಪ್ಟಾಪ್ ನೀಡದೇ ಇರತಕ್ಕಂಥದ್ದು. ಮತ್ತು ಅಲ್ಲಿ ಜನರಲ್ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತಂಬಿಲ್ಲಲ್ಲಿ. ಆದರೆ SC/ST ವಿದ್ಯಾರ್ಥಿಗಳು ಪ್ರತಿದಿನ ಕೂಡ ತಮ್ಮ ಮಾಡಬೇಕು, ಯಾರು ತಮ್ಮ ಮಾಡಿಲ್ಲ ಅವ್ರಿಗೆ ಇವತ್ತು ದುಡ್ಡು ಕಟ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು SC/STಗಳ ಮೇಲೆ ಬಲವಾಗಿ ಹೇರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಇದನ್ನು ಖಂಡಿಸಿ ನಾವು ಇವತ್ತು ನಿನ್ನೆನೇ ರಾಜ್ಯಪಾಲರಿಗೆ ಇವತ್ತು ಭೇಟಿ ಆಗಬೇಕಾಗಿತ್ತು. ನಮಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಒಂದು ಏನು ಬೇಜವಾಬ್ದಾರಿತನ, ಇವತ್ತು ಅವರ ಒಂದು ಸರ್ವಾಧಿಕಾರದ ಧೋರಣೆ ಏನಿದೆ ಅದರ ಒಂದು ಫಲವಾಗಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಇವತ್ತು ರಾಜ್ಯಪಾಲರಿಗೆ ಇವತ್ತು ಬರೀ ಮನವಿ ಮಾತ್ರ ಮಾಡ್ತಾ ಇದ್ದೇವೆ. ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳಿಗೆ ಇವತ್ತು ನ್ಯಾಯ ಕೊಡುವಂಥ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂಥ ರಾಜ್ಯಪಾಲರ ಕಮಿಟಿ ಆಗಿರ್ಬೋದು, UGC ಕಮಿಟಿ ಆಗಿರ್ಬೋದು, ನೀವೇನಾದರೂ ಇವತ್ತು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇಡೀ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಿ
ಇವತ್ತು ಆ ಒಂದು ಯೂನಿವರ್ಸಿಟಿಯನ್ನು ಸಂಪೂರ್ಣವಾಗಿ ನಾವು ಇವತ್ತು ನ್ಯಾಯಯುತವಾಗಿ ನಡೆಸ್ತಕ್ಕಂಥ ಯೂನಿವರ್ಸಿಟಿ ಮಾಡುವವರೆಗೂ ನಾವು ಹೋರಾಟವನ್ನು ನಿರಂತರವಾಗಿ ಇಡ್ತೀವಿ. ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಇವತ್ತು ದ್ರಾವಿಡ ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಧ್ಯಮ ಮುಖಾಂತರ ಇಡೀ ಜನ ಸಮುದಾಯಕ್ಕೆ ಮತ್ತು ಈ ಭ್ರಷ್ಟ ಅಧಿಕಾರಿಗಳ ವ್ಯವಸ್ಥೆಗೆ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಸರ್, ನನ್ನದೊಂದು ಪ್ರಶ್ನೆ ನಿಮಗೆ, ನೀವು ಹೇಳಿದ್ರೆ SC ST ವಿದ್ಯಾರ್ಥಿಗಳು ಅಷ್ಟೇ ಸಂಬಂಧ, ಮೈನಾರಿಟಿ ಉಳಿಕೆ ಜನಾಂಗದ ಸಂಬಂಧ, ಇದು ರಾಜ್ಯ ಸರ್ಕಾರ ಮಾಡಿದೆವು ಅಥವಾ ಏನು ಯೂನಿವರ್ಸಿಟಿದವ್ರು ಮಾಡಿದ್ದಾರೆ? ಅದು ಯಾರು ಮಾಡಿದಾರೋ ಅದು ಗೊತ್ತಿಲ್ಲ. ಬಟ್ ನಾವು ಇವತ್ತು ಯೂನಿವರ್ಸಿಟಿ ಕಮಿಟಿಗೆ ಕೇಳಬೇಕಾಗ್ತದೆ. ಕೇಳಿದ್ರೆ ಅವ್ರು ಏನು ಇವತ್ತು ಬಾಲಿಸಾಗಿ ಉತ್ತರ ನೀಡ್ತಾರೆ. ಈ SC ST ವಿದ್ಯಾರ್ಥಿಗಳು ಅಷ್ಟೇ ದುಡ್ಡು ಬರ್ತದೆ, ನಾವು ಅವ್ರಿಗೆ ಅಷ್ಟೇ ಮಾಡ್ತೀವಿ ಅಂತೇಳಿ. ಅಂದರೆ SC ST ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಫೆಲೋಶಿಪ್ ಮೇಲೆ ಇವತ್ತು ಇವರು ಕಣ್ಣು ಇಟ್ಟು ಇವತ್ತು ಆ ಒಂದು ದುಡ್ಡನ್ನು ಇವತ್ತು ಕಟ್ ಮಾಡ್ಕೊಳ್ಳೋ ಮುಖಾಂತರ ಅವ್ರಿಗೂ ಬರ್ತದೆ, ಮೈನಾರಿಟಿಯವ್ರಿಗೂ ಬರ್ತದೆ, OBC ಅವರಿಗೂ ಬರ್ತದೆ. ಅಲ್ಲಿ ಕಲಿತಕ್ಕಂಥ ಪ್ರತಿಯೊಬ್ಬ PhD ವಿದ್ಯಾರ್ಥಿಗಳಿಗೂ ಕೂಡ ಇಂತಿಷ್ಟು ಪ್ರಮಾಣದ ಒಂದು ಫೆಲೋಶಿಪ್ಪು ವಿದ್ಯಾರ್ಥಿ ಇವತ್ತನ್ನ ನೀಡಲೇಬೇಕಂತ ಗೈಡ್ಲೈನ್ಸ್ ಕೂಡ ಇದೆ, ದುಡ್ಡು ಕೂಡ ಬರ್ತಾ ಇದೆ. ಆದರೆ ವಿಶೇಷವಾಗಿ SC ST ವಿದ್ಯಾರ್ಥಿನಿಯರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು, ಅವ್ರ ಮೇಲೆ ಇವತ್ತು ದಬ್ಬಾಳಿಕೆಯನ್ನು, ತಮ್ಮ ಒಂದು ನೀತಿಯನ್ನು ಇವತ್ತು ಹೇರ್ತಕ್ಕಂಥದ್ದು ಇದೆಯಲ್ಲ, ಅದರ ವಿರುದ್ಧವಾಗಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಯೂನಿವರ್ಸಿಟಿ ಕಮಿಟಿಯನ್ನು ಇವತ್ತು ನಿಯೋಜನೆ ಮಾಡಿ ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು, ಅಲ್ಲಿ ನಡೀತಕ್ಕಂಥ ಏನು ಹೆಣ್ಣು ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ, ಇವತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಕೊಡದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು PhD ಅವಾರ್ಡ್ ನೀಡಿಲ್ಲ, ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಆ ಕಮಿಟಿ ಮೂಲಕ ಆ ಭ್ರಷ್ಟತೆಯನ್ನು ಬಯಲಿಗೆಳೆದು ಇಡೀ ರಾಜ್ಯದ ಜನತೆಗೆ ತಿಳಿಸುವಂಥ ಕಾರ್ಯ ಆಗಬೇಕು. ಆ ಒಂದು ಭ್ರಷ್ಟತೆಯನ್ನು ಹೊಂದಿರತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಕ್ರಮ ಆಗಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ ಇದೆ. ಸೊ ತಮ್ಮ ಹೆಸರು? ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಓಕೆ, ಥ್ಯಾಂಕ್ ಯು. Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.